ಶ್ರೀ ಋಷಭನಾಥರಿಂದ ವರ್ಧಮಾನರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನ ಭಾಗ 15ರಲ್ಲಿ ಕೇಳ್ತಾ ಇದ್ದೀನಿ. ಈಗ ಪ್ರಶ್ನೆ 268. ನಿಧತ್ತಿ ಎಂದರೆ ಏನು? ಉತ್ತರ: ಯಾವ ಕರ್ಮ ಪರಮಾಣುಗಳು ಉದಯಾವಲಿಗೆ ಪ್ರಾಪ್ತ ಮಾಡಲು ಮತ್ತು ಅನ್ಯ ಪ್ರಕೃತಿ ರೂಪ ಸಂಕ್ರಮಣ ಮಾಡಲು ಸಮರ್ಥವಾಗಲಾರವೋ ಅದು ನಿಧತ್ತಿ ಅಥವಾ ನಿಧತ್ತೀಕರಣ ಇದೆ. ಪ್ರಶ್ನೆ 269. ನಿಕಾಚಿತ ಎಂದರೆ ಏನು? ಉತ್ತರ: ಯಾವ ಕರ್ಮ ಪರಮಾಣುಗಳು ಉದಯಾವಲಿಗೆ ಪ್ರಾಪ್ತ ಮಾಡಲು ಮತ್ತು ಅನ್ಯ ಪ್ರಕೃತಿ ರೂಪದಲ್ಲಿ ಸಂಕ್ರಮಣ ಮಾಡಲು ಅಥವಾ ಉತ್ಕರ್ಷಣ ಅಪಕರ್ಷಣ ಮಾಡಲು ಸಮರ್ಥವಾಗಲಾರವು ಅದು ನಿಖಾಚಿತ ಅಥವಾ ನಿಖಾಚಿತಕರಣ ಇದೆ. ಅಂದರೆ ಹೇಗೆ ಇದೆಯೋ ಕರ್ಮ ಅದೇ ರೀತಿ ಅನುಭವಿಸಬೇಕು, ಇದರಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ, ಅದು ನಿಖಾಚಿತ ಕರ್ಮ ಇದೆ. ಆತ್ಮನಲ್ಲಿ ಬಂಧಿಸಿದ ಕರ್ಮ ಅಂದ್ರೆ ಈಗ ನೋಡಿ, ಈಗ ಏನು ಹಿಂದೆ ಎಲ್ಲ ನಿಮ್ಗೆ ಹೇಳಿದ್ದಿದೆ ಅದು ಒಂದು ಸ್ವಲ್ಪ ಕಠಿಣ ಇದೆ. ಯಾಕೆಂದ್ರೆ ಆ ಸೈದ್ಧಾಂತಿಕ ಕಠಿಣ ವ್ಯಾಖ್ಯೆಯನ್ನು ಆ ಸ್ಥಳದಲ್ಲಿ ಹೇಳಲಾಗಿದೆ. ಈಗ ಬಹಳ ಸರಳ ಮಾಡಿ ಹೇಳ್ತೀನಿ ಇದನ್ನ. ಇದೀಗ ಬಹಳ ಗಮನ ಇಟ್ಟು ಕೇಳ್ತಾ ಹೋಗ್ರಿ, ನಿಮ್ಗೆ ಇದು ಗೊತ್ತಾಗ್ತದೆ. ಇಲ್ಲಿ ಈ ಕೆಳಗಡೆ ಬರ್ದಿಲ್ಲಲ್ಲ, ಅಂದ್ರೆ ಕೆಂಪು ಅಕ್ಷರದಲ್ಲಿ ಎಲ್ಲಿವರೆಗೆ ಇದೆ ಅದು ಅಲ್ಲಿವರೆಗೆ ಅದನ್ನ ನೋಡ್ತಾ ಹೋಗ್ರಿ. ಅದ್ರಲ್ಲಿ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ ಏನು ಅಂತ ಹೇಳಿ. ಪ್ರಾರಂಭ ನೋಡಿ. ಇಲ್ಲೀಗ ಆತ್ಮನಲ್ಲಿ ಬಂಧಿಸಿದ ಕರ್ಮ ಎಲ್ಲಿಯವರೆಗೆ ಉದಯದಲ್ಲಿ ಬಂದು ನಿರ್ಜರೆ ಅಂದರೆ ಬಿಡುಗಡೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಕಾರ್ಮಾಣು ಶರೀರದಲ್ಲಿ ಬಿದ್ದಿರುತ್ತದೆ. ಅದು ಸತ್ತೆ ಅಥವಾ ಸತ್ತ ಅಥವಾ ಸತ್ವ ಇದೆ. ಈ ಅವಧಿಯಲ್ಲಿ ಕರ್ಮವು ಅಂದ್ರೆ ಈ ಸಮಯದಲ್ಲಿ ಕರ್ಮ ಸತ್ವದ ಅಂದರೆ ಸತ್ವದಲ್ಲಿಯೇ ಬಿದ್ದಿರುತ್ತದೆ, ಅಲ್ಲೇ ಇರುತ್ತದೆ. ಆದರೆ ಅದು ಸಕ್ರಿಯವಾಗಿ ಇರುವುದಿಲ್ಲ. ಉದಾಹರಣೆಗೆ, ಶರಾಬು ಕುಡಿದ ತಕ್ಷಣವೇ ನಶೆ ಏರುವುದಿಲ್ಲ. ಕೆಲವು ಸಮಯಗಳ ನಂತರ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಅಂದರೆ ಸತ್ವ ಇದ್ದರೂ ಕೂಡ ಮುಂದಿನ ಉದಯ ಕಾಲಗಳಲ್ಲಿ ಕರ್ಮ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಫಲ ಕೊಟ್ಟ ಬಳಿಕ ಆ ಕರ್ಮವು ಆತ್ಮನಿಂದ ಬೇರೆಯಾಗುತ್ತದೆ. ಕರ್ಮ ಬಂಧಿಸುವುದು ಒಂದೇ ಸಮಯದಲ್ಲಿ ಆದರೂ ಅದರ ಫಲಗಳು ಅನೇಕ ಸಮಯಗಳಲ್ಲಿ ಕೊಡುತ್ತದೆ. ಕರ್ಮ ಬಂಧದ ನಂತರ ಎಲ್ಲಿಯವರೆಗೆ ಅದು ಉದಯದಲ್ಲಿ ಬರುವುದಿಲ್ಲ, ಅದು ಅದರ ಅಗಾಧ ಕಾಲ ಇದೆ. ಜ್ಞಾನಾವರಣ, ದರ್ಶನಾವರಣ ಆದಿ ಮೂಲ ಪ್ರಕೃತಿಗಳು ಬದಲಾಗುವುದಿಲ್ಲ. ಆದರೆ ಉತ್ತರ ಪ್ರಕೃತಿಗಳು ಸಂಕ್ರಮಣದಿಂದ ಬದಲಾಗಬಹುದು. ಉದಾಹರಣೆಗೆ, ಶಾತಾವೇದನೀಯವು ಅಸಾತಾವೇದನೀಯ ರೂಪದಲ್ಲಿ ಬದಲಾಗಬಹುದು. ಆದರೆ ವೇದನೀಯ ಮೋಹನೀಯವಾಗಿ ಬದಲಾಗಲಾರದು. ಆತ್ಮನು ಎಷ್ಟು ಪವಿತ್ರನಾಗುವನೋ ಸಂಕ್ರಮಣ ಶಕ್ತಿಯೂ ಕೂಡ ಅವನಲ್ಲಿ ಅಷ್ಟು ಪ್ರಮಾಣದಲ್ಲಿ ಹೆಚ್ಚುವುದು. ಉಪಶಮದಿಂದ ಕರ್ಮದ ಸತ್ವದ ನಾಶ ಆಗುವುದಿಲ್ಲ. ಸ್ವಲ್ಪ ಸಮಯದವರೆಗೆ ಬೂದಿಯಿಂದ ಮುಚ್ಚಿದ ಕೆಂಡದಂತೆ ಇರುತ್ತದೆ ಅಷ್ಟೇ. ನಿಕಾಚಿತ ಕರ್ಮವು ಯಾವ ರೂಪದಲ್ಲಿ ಬಂಧಿಸಿದೆಯೋ ಹಾಗೆಯೇ ಅನುಭವಿಸಬೇಕಾಗುತ್ತದೆ. ಇದು ಫಲ ಕೊಟ್ಟೇ ಹೋಗಬೇಕು. ಇದರಲ್ಲಿ ಯಾವ ರೀತಿಯ ಬದಲಾವಣೆಯೂ ಸಂಭವ ಇಲ್ಲ.
ಪ್ರಶ್ನೆ 270. ಜೀವದ ಜೊತೆಯಲ್ಲಿ ಬೆರೆತಿರುವ ಕಾರ್ಮಾಣು ಶರೀರವು ಕರ್ಮಗಳನ್ನು ಯಾವ ರೀತಿಯಿಂದ ಗ್ರಹಣ ಮಾಡುತ್ತದೆ? ಉತ್ತರ: ಬೆಂಕಿಯಲ್ಲಿ ಕಾಯಿಸಿ ಕೆಂಪಾದ ಕಬ್ಬಿಣದ ಗುಂಡನ್ನು ನೀರಿನೊಳಗೆ ಹಾಕಿದರೆ ಅದು ತನ್ನ ಎಲ್ಲಾ ಪ್ರದೇಶಗಳಿಂದ ನೀರನ್ನು ಒಳಗೆ ಎಳೆದುಕೊಳ್ಳುವಂತೆ ಕಾರ್ಮಾಣು ಶರೀರ ಕರ್ಮಗಳನ್ನು ಆಕರ್ಷಿಸಿ ತನ್ನಲ್ಲಿ ಬಂಧಿಸಿಕೊಳ್ಳುತ್ತದೆ. ಪ್ರಶ್ನೆ 271. ಕಾರ್ಮಾಣು ಶರೀರವು ಜಡ ಪುದ್ಗಲ ದ್ರವ್ಯ ಇದೆ. ಅದಕ್ಕೆ ಹೇಗೆ ತಿಳುವಳಿಕೆ ಆಗುತ್ತದೆ ತಾನು ಕರ್ಮಗಳನ್ನು ಬಂಧಿಸಿಕೊಳ್ಳಬೇಕೆಂದು? ಉತ್ತರ: ಕಾದಿರುವ ಅಂದ್ರೆ ಬೆಂಕಿಯಲ್ಲಿ ಕಾಯಿಸಿದ ಕಬ್ಬಿಣದ ಗುಂಡು ಕೂಡ ಏನನ್ನೂ ತಿಳಿಯದೆಯೇ ನೀರನ್ನು ಒಳಗೆ ಎಳೆದುಕೊಂಡಿಲ್ಲವೇ? ಅದೇ ರೀತಿ. ಪ್ರಶ್ನೆ 272. ಕಬ್ಬಿಣದ ಗುಂಡು ನೀರನ್ನು ಒಳಗೆ ಎಳೆಯಲು ಅಗ್ನಿ ಕಾರಣ ಇದೆ, ಅಂದ್ರೆ ಬೆಂಕಿ ಕಾರಣ ಇದೆ. ಆದರೆ ಕಾರ್ಮಾಣು ಶರೀರ ಕರ್ಮಗಳನ್ನು ಎಳೆಯಲು ಏನು ಕಾರಣ? ಉತ್ತರ: ಇಲ್ಲಿ ಬೆಂಕಿಯ ಸ್ಥಾನದಲ್ಲಿ ಜೀವನು ಮಾಡುವ ಕಷಾಯ ಎಂದು ತಿಳಿಯಬೇಕು. ಪ್ರಶ್ನೆ 273. ಹಾಗಾದರೆ ಒಟ್ಟು ಎಷ್ಟು ಪ್ರಕಾರದಿಂದ ಕರ್ಮಾಸ್ರವ ಆಗುತ್ತದೆ? ಉತ್ತರ: 57 ಪ್ರಕಾರದಿಂದ ಕರ್ಮಾಸ್ರವ ಆಗುತ್ತದೆ. ಪ್ರಶ್ನೆ 274. 57 ಪ್ರಕಾರಗಳು ಯಾವುವು? ಉತ್ತರ: 5 ಪ್ರಕಾರದ ಮಿಥ್ಯಾತ್ವ, 12 ಪ್ರಕಾರದ ಅವಿರತಿ, 25 ಪ್ರಕಾರದ ಕಷಾಯಗಳು, 15 ಪ್ರಕಾರದ ಯೋಗಗಳು. 5 ಕೂಡಿಸು 12 ಕೂಡಿಸು 25 ಕೂಡಿಸು 15 ಒಟ್ಟು 57 ಪ್ರಕಾರ. ಅದು ಸೂಚನೆ ಇಲ್ಲಿ ಒಂದು ಸ್ವಲ್ಪ ಕೇಳ್ರಿ. ಇದರ ವಿಸ್ತಾರವನ್ನು ಗುಣಸ್ಥಾನಗಳ ವಿಭಾಗದಲ್ಲಿ ಹೇಳಲಾಗಿದೆ, ಬಹಳ ವಿಸ್ತಾರವಾಗಿ. ನೀವು ಅಲ್ಲಿಂದ ತಿಳ್ಕೊಬಹುದು. ನಿಮಗೆ ಗುಣಸ್ಥಾನ ನೋಡ್ಬೇಕಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ, ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅಷ್ಟೇ ಟೈಪ್ ಮಾಡಿ ಅಥವಾ ವಾಯ್ಸ್ ಕೊಡ್ರಿ, ಅಲ್ಲಿ ಫೋಟೋ ಬರ್ತದೆ, ಅದನ್ನು ಕ್ಲಿಕ್ ಮಾಡ್ರಿ. ಈಗ ಆ್ಯಪ್ ಬಂತು, ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ, ಅಲ್ಲಿ ಗುಣಸ್ಥಾನಗಳನ್ನ ಕೇಳ್ರಿ. ಪ್ರಶ್ನೆ 275. ಈ ಕರ್ಮಗಳನ್ನು ತಡೆಯಲು ಜೀವನು ಏನು ಮಾಡಬೇಕು? ಉತ್ತರ: 3 ಗುಪ್ತಿಗಳು, 5 ಸಮಿತಿಗಳು, 10 ಧರ್ಮಗಳು, 12 ಅನುಪ್ರೇಕ್ಷೆಗಳು, 22 ಪರಿಷಾಜಯಗಳು ಮತ್ತು ಚಾರಿತ್ರ್ಯದಿಂದ ಕರ್ಮಾಸ್ರವಗಳನ್ನು ತಡೆಯಬಹುದು. ಇದನ್ನು ಸಂವರ ಎನ್ನುತ್ತಾರೆ. ಇದರ ಅವಶ್ಯಕತೆ ಇದ್ದವರು ತತ್ವಾರ್ಥ ಸೂತ್ರದ ಭಾಗ 218ರಿಂದ 246ರವರೆಗೆ ಕೇಳಿರಿ. ಅದು ಕೂಡ ಆ್ಯಪ್ನಲ್ಲಿದೆ ಅಥವಾ ಯೂಟ್ಯೂಬ್ನಿಂದ ನೇರವಾಗಿ ಕೇಳಬಹುದು. ಪ್ರಶ್ನೆ 276. ಯಾವ ಕರ್ಮವು ಆತ್ಮನ ಪ್ರದೇಶವನ್ನು ಸಂಪೂರ್ಣವಾಗಿ ಬಿಟ್ಟು ಹೋದರೆ ಜೀವನಲ್ಲಿ ಯಾವ ಯಾವ ಗುಣಗಳು ಪ್ರಕಟವಾಗುತ್ತವೆ? ಉತ್ತರ: ಜ್ಞಾನಾವರಣೀಯದ ಕ್ಷಯದಿಂದ ಕೇವಲ ಜ್ಞಾನ ಅಂದ್ರೆ ಅನಂತ ಜ್ಞಾನ, ದರ್ಶನಾವರಣೀಯದ ಕ್ಷಯದಿಂದ ಕೇವಲ ದರ್ಶನ ಅಂದ್ರೆ ಅನಂತ ದರ್ಶನ, ಮೋಹನೀಯದ ಕ್ಷಯದಿಂದ ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಅನಂತ ಸುಖ, ಅಂತರಾಯದ ಕ್ಷಯದಿಂದ ಅನಂತ ವೀರ್ಯ ಅಂದ್ರೆ ಅನಂತ ಶಕ್ತಿ, ವೇದನೀಯದ ಕ್ಷಯದಿಂದ ಅವ್ಯಾಭಾತತ್ವ, ಆಯುವಿನ ಕ್ಷಯದಿಂದ ಅವಗಾಹನತ್ವ, ನಾಮಕರ್ಮದ ಕ್ಷಯದಿಂದ ಸೂಕ್ಷ್ಮತ್ವ, ಗೋತ್ರಕರ್ಮದ ಕ್ಷಯದಿಂದ ಅಘು ಲಘುತ್ವ. ಅಂದರೆ 8 ಕರ್ಮದ ನಾಶದಿಂದ 8 ಗುಣಗಳು ಪ್ರಕಟವಾಗುತ್ತವೆ. ಪ್ರಶ್ನೆ 277. ಅರಹಂತರು ಯಾರು? ಉತ್ತರ: ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ ಈ 4 ಘಾತಿಯ ಕರ್ಮಗಳನ್ನು ನಾಶ ಮಾಡಿದವರು ಅರಹಂತರು ಅಥವಾ ಅರಿಹಂತರು ಅಥವಾ ಅರುಹ ಇದ್ದಾರೆ. ಪ್ರಶ್ನೆ 278.
ಸಿದ್ಧರು ಯಾರು? ಉತ್ತರ: ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ ಇವು 4 ಘಾತೀಯ ಕರ್ಮಗಳು ಮತ್ತು ವೇದನೀಯ, ಆಯು, ನಾಮ, ಗೋತ್ರ ಇವು 4 ಅಘಾತೀಯ ಕರ್ಮಗಳು. ಅಂದರೆ 8 ಕರ್ಮಗಳನ್ನು ನಾಶ ಮಾಡಿದವರು, ಅಂದರೆ ತಮ್ಮ ಆತ್ಮ ಪ್ರದೇಶದಿಂದ 8 ಕರ್ಮ ಸಂಪೂರ್ಣವಾಗಿ ಹೊರ ಹಾಕಿದವರು ಸಿದ್ಧ ಭಗವಾನರು ಇದ್ದಾರೆ. ಇಲ್ಲಿಗೆ ಈಗ ಕರ್ಮದ ವಿಷಯಗಳನ್ನ ಮುಗಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಜಿನದೇವರ ಶಾಸನ: ಕರ್ಮಗಳಿಂದ ಮುಕ್ತವಾಗುವ ಶಕ್ತಿಯನ್ನು ನಮಗೆ ಪಾಲಿಸಲಿ. ಶ್ರೀ ಋಷಭನಾಥದಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಜಿನೇಂದ್ರ ದೇವರ ಶಾಸನಕ್ಕೆ ಜಯವಾಗಲಿ. ಜಯ 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 ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.